ಈಗ ಏನಾಗ್ತಾ ಇದೆ ಅಂತಂದ್ರೆ ಹಬ್ಬ ಇಲ್ಲದೆ ಮಗ ಇಲ್ಲ, ಹಳೇದಿಲ್ದೆ ಹೊಸ್ತಿಲ್ಲ ಅಂತ ಹೇಳ್ತಾರೆ ದೊಡ್ಡವರು. ಹಾಗೆ ಯಾವ್ಯಾವ ದಾಂಟಿಗಳನ್ನ ಅನುಕರಣೆ ಮಾಡ್ಕೊಂಡು ಹಳೆ ಜಾನಪದ ಎಲ್ಲ ಮರೆಯಾಗ್ತಾ ಇದೆ. ಈಗ ತಾನೇ ಆಡಿದ್ರು ಗಣೇಶಂದ, ಅದು ವೆಂಕಟೇಶ್ವರನ ಮೇಲೆ ಆಡಿದ್ದಾರೆ, ಆದ್ರೆ ಡಬ್ಬಿಂಗ್ ಮಾಡ್ಕೊಂಡು ಆಡ್ತಾರೆ. ಈ ಡಬ್ಬಿಂಗ್ ಮಾಡ್ಕೊಂಡು ಆಡಿ ಆಡಿ ಏನಾಗ್ತದೆ, ಮೂಲ ಜಾನಪದನೇ ಮರ್ತೋಗ್ತದೆ. ದಯಮಾಡಿ ಆಡ್ತಕ್ಕಂಥವ್ರು, ಮುಂದೆ ಕಲಿಸ್ತಕ್ಕಂಥವ್ರು ಹಳೆ ಜಾನಪದ, ಹಳೆ ಪರಿಕರಗಳನ್ನ, ವಾದ್ಯಗಳನ್ನ, ತಾಳ ಇರ್ಬೋದು, ತಮ್ಮೂರಿ ಇರ್ಬೋದು, ತಮಟೆಗಳಿರ್ಬೋದು, ಇದನ್ನ ಬಳಕೆ ಮಾಡಿಕೊಂಡು ಮುಂದಿನ ಪೀಳಿಗೆಗಳಿಗೆ ಅದನ್ನ ಕಲಿಸಬೇಕು ಅಂತ ನನ್ನ ಮನವಿ. ಮಾಡಿದ್ರ ಜೊತೆಗೆ ಈಗ ಹಲವಾರು ಜನ ಕಂಪ್ಲೇಂಟ್ ಹೇಳಿದ್ರು, ಜಾನಪದ ಕಲಾವಿದರಿಗೆ ಏನು ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ ಅಂತ. ಈಗ ಹೇಳಿದಾಗೆ ಎಲ್ಲರನ್ನು ಸಂಘಟನೆ ಮಾಡ್ಕೊಂಡು ಅಷ್ಟು ಜನ ಕರ್ಕೊಂಡು ಹೋಗ್ತಾರೆ ಸರ್ ಕನ್ನಡ ಸಂಸ್ಕೃತಿ ಇಲಾಖೆಗೆ. ಹೋಗಿ ಎಲ್ಲ ಸೇರ್ಕೊಂಡು ಗಲಾಟೆ ಮಾಡಿ ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡೋದು. ಏನೋ ಸಣ್ಣ ಪುಟ್ಟ ಅವ್ರೇನೋ ಇರ್ಬೋದು ಭವಿಷ್ಯ, ಅದು ನಮ್ಗೆ ಗೊತ್ತಿಲ್ಲ. RTI ಹಾಕೋದು, ಇನ್ನೊಂದ ಮಾಡೋದು ಮಾಡ್ಬಿಟ್ಟು ಎಲ್ಲ ಹೊಂಟದ್ಮೇಲೆ ಅವರು ಹಿಂಬಾಲದಿಂದ ಹೋಗಿ ಈ ಎಲ್ಲಾ ಕಲಾವಿದರು ಬರ್ತಕ್ಕಂತದನ್ನ ಸವಲತ್ತುಗಳನ್ನ ಅವರೇ ಪಡ್ಕೊಳ್ತಕ್ಕಂತ ಕೆಲಸ ನಡೀತಾ ಇದೆ ಇವತ್ತು. ನಾನು ಒಂದು 5 ವರ್ಷದಿಂದ ಹಂಪೆ ಉತ್ಸವಕ್ಕೆ, ಮೈಸೂರು ದಸರಾ ಉತ್ಸವಕ್ಕೆ ಅರ್ಜಿ ಹಾಕ್ತಾ ಇದ್ದೀನಿ, ಆದ್ರೂ ಸಿಗ್ಲಿಲ್ಲ. ಏನೋ ಬರೋದಿಲ್ಲ ಅಂತ ಕಲಾವಿದರಿಗೆ ಅಲ್ಲಿ ಅವಕಾಶ ಸಿಗ್ತಾ ಇದೆ. ಯಾರೋ ಒಬ್ಬರಿಗೆ 5 ಕಲಾ ತಂಡಗಳು ಕೊಟ್ಟವ್ರೆ ನೋಡಿ. ಈಗ ಅವರವರೇ ಬೆಳ್ಕೊಂಡ್ರೆ ಈ ಕಲಾವಿದರು ಹೇಗೆ ಅವರು ಉದ್ಧಾರ ಆಗೋಕೆ ಸಾಧ್ಯ ಆಗ್ತದೆ? ನಾನು 3 ತಲೆಮಾರಿಂದ ನಾನು ತಂಬೂರಿ ಕಲಾವಿದರಾಗಿ, ನಾವು ನಮ್ಮ ತಾತವರು ಮಾಡ್ತಾ ಇದ್ರು, ಅಲ್ಲಿಂದ ನಮ್ಮ ತಂದೆ ಮಾಡ್ತಾ ಇದ್ರು. ನನ್ನ ಹೆಸರು ರಾಮಪುರ ಸಿದ್ದರಾಜು ಅಂತ, ನಮ್ಮ ತಂದೆಯವರು ತಂಬೂರಿ ಸಿದ್ದಯ್ಯ ಅಂತ. ತಂಬೂರಿ ಕಲಾವಿದರಾಗಿ, ವೃತ್ತಿ ಕಲಾವಿದರಾಗಿ ಮಾಡ್ತಾ ಇದ್ರು. ನಾವು ಅದರಲ್ಲಿ ಬೆಳೆದಂತ 16 ವರ್ಷ ಅವರ ಸಂಗಡಿಗರಾಗಿ ಜೊತೆ ಒಳಗೆ ಹೋಗಿ ಮನೆ ತಿರುಗಿ, ಎಲ್ಲಿ ಅವತ್ತೇನು ಮೈಕ್ ಇಲ್ಲ, ಕಾಸಿಲ್ಲ, ಕೊಟ್ಟಷ್ಟು ಅಷ್ಟೇ ಹೋಗಿ ರಾತ್ರಿ ಎಲ್ಲ ಕತೆ ಮಾಡ್ತಾ ಇದ್ವಿ. ಎಲ್ಲ ಮಾಡಿ ನಾವು ಮೈಗೂಡಿಸ್ಕೊಂಡು ಬೆಳ್ಕೊಂಡು ಬಂದಿದ್ದೀವಿ. ಆದ್ರೆ ಮೂಲ ಕಲಾವಿದರಿಗೆ ಬೆಲೆನೇ ಇಲ್ದಂಗೆ ಆಗ್ಬಿಡ್ತಾ ಇದೆ ಇವತ್ತು. ಅದಕ್ಕೋಸ್ಕರ ಅದನ್ನ ಸ್ವಲ್ಪ ದಯಮಾಡಿ ಮಾಧ್ಯಮದವರು ಅಂತ ಕಲಾವಿದರಿಗೆ, ಡೊಂಗಿ ಕಲಾವಿದರಿಗೆ, ಯಾರ್ಯಾರು ಅಮಾಯಕರು ಕರ್ಕೊಂಡು ಹೋಗೋದು, ಅವಸರಲ್ಲಿ ಕಾರ್ಯಕ್ರಮ ತಗೊಳ್ಳೋದು, ಅವರು ಅಲ್ಲಿಂದ ಕಸ್ಕೊಳ್ತಕ್ಕಂಥ ಕಾರ್ಯ ನಡೀತಾ ಇದೆ ಇವತ್ತು. ಲಕ್ಷಾಂತರ ರೂಪಾಯಿ ಹೊಡ್ಕೊಂಡು ತಿಂತಿದ್ದಾರೆ. ಸಾಮಾನ್ಯ ಕಲಾವಿದರಿಗೆ ಏನು ಸಿಗ್ತಾ ಇಲ್ಲ. ಇದು ದಯಮಾಡಿ ಆ ಸಾಮಾನ್ಯ ಕಲಾವಿದರು ಬದುಕಬೇಕು, ಮುಂದಿನ ಪೀಳಿಗೆನ ಬದುಕಬೇಕು. ಮುಂದಿನ ಪೀಳಿಗೆಗೆ ದಯಮಾಡಿ ಮೂಲ ಜಾನಪದವನ್ನು ಹೇಳ್ಕೊಡೋಕೆ ಪ್ರಯತ್ನ ಮಾಡಿ. ಕಳಕಳಿಯಿಂದ ಬೇಡ್ಕೊತೀನಿ ನಾನು. ರಾಗಿ ಬೀಸು ಪದ ಇರ್ಬೋದು, ಶೋಭಾನೆ ಪದ ಇರ್ಬೋದು, ಯಾವುದೇ ಜಾನಪದಗಳು ಮೂಲ ಜಾನಪದ ದಾಂಟಿ ಒಳಗಿನ ಅವ್ರಿಗೆ ಹೇಳ್ಕೊಡ್ತಕ್ಕಂತ ಕೆಲಸವನ್ನು ಮಾಡಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಕಲಾವಿದರಿಗೂ ಅಷ್ಟೇನೆ. ಈಗ ತಂಬೂರಿ, ಯಾರೋ ತಂಬೂರಿ ತಗೊಂಡ್ಬಂದಿರ್ತಾರೆ, ನಾನು ತಂಬೂರಿ ಕಲಾವಿದ, ತಂಬೂರಿಲಿ ಅನುಭವ ಇರ್ತಕ್ಕಂಥವ್ರು ಯಾರು ಆಡ್ತಾ ಇದ್ರೆ ಪಾಪ ಅವ್ರು ಕಲಿಬಾರದು ಅಂತ ಏನಿಲ್ಲ. ನಾನು ಹೇಳ್ತಾ ಇರೋದು ಮುಂದಿನ ಪೀಳಿಗೆಗೆ ಬೇಕದು. ಏಕದಾರಿ ಇರ್ಬೋದು, ತಂಬೂರಿ ಇರ್ಬೋದು, ತಾಳ ಇರ್ಬೋದು, ಅದನ್ನ ಶ್ರುತಿ ಮಾಡಿ ಲಯಬದ್ಧವಾಗಿ ಆಡ್ತಕ್ಕಂಥದ್ದನ್ನ ಅವರು ಮೈಗೂಡಿಸ್ಕೋಬೇಕು. ಸುಮ್ಮನೆ ಯಾರೋ ತಂಬೂರಿ ತಂದ್ರೆ ತಂಬೂರಿ ಇಟ್ಕೊಂಡು, ಕಲ ಇಟ್ಕೊಂಡು, ಪೋಸ್ ಕೊಟ್ಕೊಂಡು ಮೀಡಿಯಾಗಳೆಲ್ಲ ಅವ್ರದೇ ಆರ್ಭಟ ಜಾಸ್ತಿ ಆಗಿದೆ. ತಂಬೂರಿ ಶ್ರುತಿ ಮಾಡೋದು ಕಲಿಸಿ ಅವರು ತಂಬೂರಿ ನಾದಗಳನ್ನ ಹೇಳ್ಕೊಡ್ಬೇಕು. ಅವರು 4 ತಂತಿಗಳು ಏನ್ ಹೇಳ್ತದೆ, ಯಾವ ರೀತಿಯಾಗಿ ಶ್ರುತಿಗೆ ಅನುಗುಣವಾಗಿ ನಾವು ಹಾಡನ್ನ ಹೇಳ್ಬೇಕು ಅಂತಕ್ಕಂಥದ್ದನ್ನ ಅಂತ ಹೇಳ್ತಾ, ದಯಮಾಡಿ ಈ ಡೊಂಗಿ ಕಲಾವಿದರಿಗೆ ಮಾಧ್ಯಮರು ಇದ್ರೆ ಬರೆದು ಈ ಹಲವಾರು ಕಾರ್ಯಕ್ರಮ ನುಂಗಾಗ್ತಾ ಇದ್ದಾರೆ. ಆಮೇಲೆ ಈ ಕನ್ನಡ ಸಂಸ್ಕೃತಿನ ಗುತ್ತಿಗೆ ತಗೊಂಡ್ಬಿಟ್ಟಿದ್ದಾರೆ ಕೆಲವರು. ಅವ್ರು ಹೇಳಿದಾಗೆ ಯಾರು ಅವ್ರ ಟೀಕೆ ಮಾಡ್ತಾರೆ, ಅವ್ರ ಮೇಲೆ ಕೇಸ್ ಹಾಕುದು, ಅವ್ರೇನು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡ್ತಾ ಇದ್ರೆ ಅದನ್ನೆಲ್ಲ ವಿಡಿಯೋ ಮಾಡಿ ಇವ್ರೇನು ಮಾಡ್ತಾ ಇಲ್ಲ ಸುಮ್ನೆ ದೂರ ಕೊಡತಕ್ಕಂತ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತವ್ರು. ಅದಕ್ಕೆ ಎಲ್ರೂ ಭಯ ಪಟ್ಕೊಂಡು ಪಾಪ ಏನೋ ಮಾಡ್ಲಿ ಅಂತ ಹಿಂಗೆ ಅದು ಅನ್ಯಾಯ, ಕಲಾವಿದರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ.